ಇದಿಷ್ಟನ್ನು ಈಗ ನೀರು ಹಾಕಿ ತಿನ್ ಕನ್ಸಿಸ್ಟೆನ್ಸಿ ಇರಬೇಕು ಅಷ್ಟು ತನಕ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರಾಗಿ ದೋಸೆಗೆ ಕಡಲೆ ಬೀಜ ಚಟ್ನಿ ಅಥವಾ ಪುದೀನ ಚಟ್ನಿ ಯಾವ್ದು ಮಾಡ್ಕೊಂಡ್ರು ಚೆನ್ನಾಗಿರುತ್ತೆ. ನನ್ನ ಹತ್ರ ಹೆಂಗೂ ಲೆಫ್ಟ್ ಓವರ್ ಟೊಮೆಟೊ ಚಟ್ನಿ ಇದೆ, ಇದಕ್ಕೆ ನಾನು ದೋಸೆ ಮಾಡ್ಕೊತಾ ಇದ್ದೀನಿ. ಈ ಕನ್ಸಿಸ್ಟೆನ್ಸಿ ಇರಬೇಕು. ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದು ಆಯಿತು. ಈಗ ಹೆಂಚಿಟ್ಟಿದ್ದೀನಿ, ಹೆಂಚು ಕಾಯ್ತಿರ್ಲಿ. ಹೆಂಚು ಕಾದಿದೆ. ಈಗ ಸ್ವಲ್ಪ ಆಯಿಲ್ ಹಾಕೋತೀನಿ. ಈಗ ದೋಸೆ ಹಿಟ್ಟು ಹಾಕೊಳ್ಳೋದು. ಫೈನಲಿ ರಾಗಿ ದೋಸೆ ವಿತ್ ಚಟ್ನಿ ರೆಡಿ ಆಗಿದೆ. ಟೇಸ್ಟ್ ಮಾಡೋಣ. ಅಫ್ಕೋರ್ಸ್ ಯಾವಾಗೂ ಇದನ್ನೇ ಟೇಸ್ಟ್ ಮಾಡಬೇಕು. ಚೆನ್ನಾಗಿದ್ದು ಚೆನ್ನಾಗಿಲ್ಲ ಅಂದರೂ ಇದನ್ನೇ ತಿನ್ನಬೇಕು. ಚೆನ್ನಾಗಿದೆ, ಬಟ್ ಟ್ರೈ ಮಾಡಿ. ಆ್ಯಂಡ್ ಇಷ್ಟೇ ಈ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಬಾಯ್.